ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ರಾಧಾ ಅವರಿದ್ದಾರೆ. ನಮ್ಮ ಹತ್ರ ಔಷಧ ರಹಿತ ಚಿಕಿತ್ಸೆಯನ್ನ ಪಡ್ಕೊಂಡು ತಮ್ಮ ಮನಸ್ಸಿನಲ್ಲಿ, ದೇಹದಲ್ಲಿ, ಭಾವನೆಗಳಲ್ಲಿ ಚೇತರಿಕೆಯನ್ನ ಕಂಡಿಡ್ಕೊಂಡು ಅದರ ಲಾಭಗಳ ಬಗ್ಗೆ ಅಥವಾ ತನ್ನ ವೈಯಕ್ತಿಕ ಅನುಭವದ ಬಗ್ಗೆ ಮತ್ತು ಈ ನಿಟ್ಟಿನಲ್ಲಿ ಯಾವೆಲ್ಲ ವಿಶೇಷವಾದಂತಹ ಅನುಭವಗಳನ್ನು ಅನುಭವಿಸಿದ್ದಾರೆ, ತನ್ನ ಮನಸ್ಸನ್ನೇ ನಂಬಿ, ಪ್ರಕೃತಿಯನ್ನು ನಂಬಿ ಮತ್ತು ತನ್ನ ಆಲೋಚನೆಯಲ್ಲಿ ಕೆಲವೊಂದು ನಿರ್ದಿಷ್ಟವಾದ ಬದಲಾವಣೆಗಳನ್ನು ಮಾಡಿಕೊಂಡು ಯಾವ ರೀತಿ ಹಲವಾರು ನಿಗೂಢವಾದ ಸಮಸ್ಯೆಗಳಿಂದ ಅಥವಾ ಕ್ರಾನಿಕ್ ಏಲ್ಮೆಂಟ್ಸ್ ಅಂತ ಕರಿತೀವಿ, ಸುಮಾರು ವರ್ಷಗಳಿಂದ ಕಾಡ್ತಾ ಇದ್ದಂತಹ ಸಮಸ್ಯೆಗಳಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇದೆ ಮತ್ತು ಹೊರಗಡೆ ಬಂದಿದ್ದಾರೆ, ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಾವು ಈ ರೀತಿ ಥೆರಪಿ ಕ್ಲೈಂಟಿನ ಒಪಿನಿಯನ್ ಕೇಳೋದ್ರ ಹಿಂದೆ ಒಂದು ಪ್ರಮುಖ ಉದ್ದೇಶ ಇದೆ. ಒಂದು, ಹಾಗಾದ್ರೆ ನಮಗೂ ಇದು ಸಾಧ್ಯ ಇದೆಯಾ ಅನ್ನೋ ಆತ್ಮವಿಶ್ವಾಸ ಬರುತ್ತೆ. ಎರಡನೇದು, ಸಮಸ್ಯೆನ ಅನುಭವಿಸಿ ಪರಿವರ್ತನೆಯನ್ನ ಪಡೆದವರನ್ನ ಮಾತಾಡಿಸಿದಾಗ ತುಂಬಾ ಒರಿಜಿನಲ್ ಇನ್ಸೈಟ್ಸ್ ನಮಗೆ ಸಿಗತ್ತೆ. ಆದ್ರಿಂದ ಈ ಎರಡೂ ರೀತಿಯಲ್ಲಿ ಅವರ ಒಂದು ಟೆಸ್ಟಿಮೋನಿಯಲ್ ಅಥವಾ ಒಪಿನಿಯನ್ ಕೇಳಿದಾಗ ಯಾವುದೇ ರೀತಿ ಒಬ್ಬ ಸಫರರ್ಗೆ ಸಾಕಷ್ಟು ಸಹಾಯ ಆಗುತ್ತೆ. ಅಂಡ್ ಇವತ್ತಿನ ಈ ಲೈವ್ ಅಲ್ಲಿ ವಿಶೇಷವಾಗಿ ನಾನು ತುಂಬಾ ಮುಖ್ಯವಾದ 5 ಹೀಲಿಂಗ್ ಟಿಪ್ಸ್ ಅನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವ್ರು ಮಾತಾಡ್ತಾ ಇದ್ದಾಗೆ ಮಧ್ಯದಲ್ಲಿ ನಾನು ಇಂಟರ್ಫಿಯರ್ ಮಾಡಿ ಒಂದೊಂದೇ ಈ ಟಿಪ್ಸ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಪಿನಿಯನ್ ಶೇರ್ ಮಾಡೋದಕ್ಕೆ, ನಮ್ಮ ಜೊತೆ ಸೇರಿರೋದಕ್ಕೆ. ಹೇಳಿ ರಾಧಾ ಅವರೇ, ಒಬ್ಬ ಮನುಷ್ಯನಲ್ಲಿ ನಾನು ನಿಜವಾಗ್ಲೂ ಚೆನ್ನಾಗಾಗ್ತೀನಾ, ನನಗೂ ಧ್ಯಾನ ಮಾಡಕ್ ಸಾಧ್ಯ ಇದೆಯಾ, ಇಷ್ಟೊಂದು ಚಡಪಡಿಕೆ ಇರೋ ನನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ಳೋದಿರ್ಲಿ, ಸುಮ್ಮನೆ ಕೂತ್ಕೊಳ್ಳೋಕ್ಕೂ 2 ನಿಮಿಷ ಆಗದೆ ಇದ್ದಾಗ ಧ್ಯಾನ ಅನ್ನೋ ಸಾಧನೆವರೆಗೂ ಹೋಗೋಕೆ ಸಾಧ್ಯ ಇದೆಯಾ? ಈ ಥರದ್ದೆಲ್ಲ ದ್ವಂದ್ವ ಮತ್ತು ಕನ್ಫ್ಯೂಷನ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ನೀವು ಕೂಡ ಇನಿಷಿಯಲಿ ಆ ಸ್ಥಿತಿಗೆ ಹೋಗೋಕೆ ಸ್ಟ್ರಗಲ್ ಮಾಡಿದವ್ರೆ. ಆದ್ರೆ ಅಲ್ಲಿಂದ ಹೇಗೆ ನೀವು ನಾನು ಚೆನ್ನಾಗಿ ಆಗಿದ್ದೀನಿ, ಆಗ್ತಾ ಇದ್ದೀನಿ ಅನ್ನೋ ಸ್ಟೇಜಿಗೆ ಹೇಗೆ ಹೋದ್ರಿ, ಎಷ್ಟು ಕಷ್ಟ ಆಯ್ತು, ಮತ್ತೆ ಈ ನಿಟ್ಟಿನಲ್ಲಿ ನಮ್ಮ ವೀಕ್ಷಕರಿಗೆ ತಮ್ಮ ತಮ್ಮ ಸಮಸ್ಯೆಗಳಿಗೆ ತನ್ನದೇ ಒಂದು ಅಂತರ್ ಮನಸ್ಸಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಹೊರಗಡೆ ಬರೋದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ತಿಳಿಸಿ. ಇಲ್ಲಿಗೆ ನಾನು ಬರೋಕ್ಕಿಂತ ಮುಂಚೆ ಇವ್ರು ಹೇಳ್ದಂಗೆ ನನಗೆ ಎಲ್ಲಾ ತರದ್ದು ಆತಂಕ, ಭಯ, ನಿದ್ದೆ, ತುಂಬಾ ಸ್ಟ್ರೆಸ್, ತುಂಬಾ ಅದರಲ್ಲಿ ತುಂಬಾ ಇದಾಯ್ತಾಯ್ತು. ರೈಟ್. ನಾನು ಇಲ್ಲಿಂದ ಬರೋಕ್ಕಿಂತ ಮುಂಚೆ ಸೈಕಾಸ್ಟ್ರಿಸ್ಟ್ ಅನ್ನೋದು ಕಾಂಟ್ಯಾಕ್ಟ್ ಮಾಡಿದ್ದೆ. ಅವ್ರು ನಂಗೆ ಮೆಡಿಷನ್ ತಗೊಳಕ್ ಹೇಳಿದ್ರು. ನನಗೆ ಅದು ಇಷ್ಟ ಆಗ್ತಾ ಇರ್ಲಿಲ್ಲ. ನಂಗೆ ಮೆಡಿಷನ್ ತಗೊಂಡ್ರೆ ನಾನು ಎಲ್ಲೋ ಹೋಗ್ತೀನಿ ಅನ್ನೋದು ಒಂದು ಅನುಭವ ಆಯ್ತು ನನಗೆ. ಹಂಗಾಗಿ ನಾನು ಮೆಡಿಷನ್ ಬೇಡ ಅಂತ ಹೇಳಿ ನಾನು ಒಂದು ಇವ್ರದ್ದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋ ನೋಡಿ ನಾನು ಫಸ್ಟ್ 4 months ನಾನು ಆಗಿತ್ತು ನಾನು ನಿದ್ದೆ ಮಾಡಿ. ನೈಟ್ ನಾನು ಕಂಪ್ಲೀಟ್ ಆಗಿ ನಿದ್ದೆ ಮಾಡಿ 4 months ಆಗಿತ್ತು. ಇವ್ರದ್ದು ಒಂದು ವಿಡಿಯೋ ನೋಡಾದ್ಮೇಲೆ ನನಗೆ ಅನ್ಸಿದ್ದು, ಅವತ್ತು ನನಗೆ ನೈಟ್ ಪೂರ್ತಿ ನಿದ್ದೆ ಮಾಡಿದೆ. ನನ್ಗೆ ಅವತ್ತು ಅನಿಸ್ತು, ಇದು ನಾನು ಬೆಸ್ಟ್ ವೇ, ನಾನು ಈ ದಾರಿಲಿ ಹೋದ್ರೆ ನನ್ ಬೆಟರ್ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದಾದ್ಮೇಲೆ ಇವ್ರು ಹೇಳೋ ಥೆರಪಿ, ಇವ್ರು ಹೇಳಿದೆಲ್ಲ ಮಾಡಾದ್ಮೇಲೆ ಈಗ ನಾನು ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂದ್ರೆ ನನ್ನಲ್ಲಿರೋ ಭಯ, ಆತಂಕ ಎಲ್ಲ ನಾನು ದೂರ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಾಮೂಲಿ, ಈಗ ನನ್ ಮಗ್ಳು ಹೇಳ್ತಾರೆ, ಅಮ್ಮ ನೀನ್ ಮೊದ್ಲು ತರ ಇದ್ಯಾ, ನೀನ್ ಮೊದ್ಲು ತರ ಇದ್ಯಾ. ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಇಲ್ಲ ನೀನ್ ರಾಧಾ ನೀನ್ ಮೊದ್ಲು ತರ ಇದ್ಯಾ, ನೀನ್ ತುಂಬಾ ಆಕ್ಟಿವ್ ಆಗಿ ಇದ್ಯಾ, ನೀನ್ ಆ ತರ ಇಲ್ಲ, ಅಷ್ಟು ತುಂಬಾ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ. ವೆರಿ ಗುಡ್. ರಾಧಾ ಅವ್ರೆ, ಈಗ ಇನಿಷಿಯಲಿ ನಮ್ ಎಲ್ರಿಗೂ ನನ್ನ ಕೈಲಿದ್ದು ಸಾಧ್ಯನಾ, ಎಷ್ಟೆಷ್ಟೋ ಸಮಸ್ಯೆಗಳನ್ನು ಅನುಭವಿಸಿದಾಗ ಆ ಪರಿಹಾರನೂ ನಾನೇ ಅನುಭವಿಸೋಕೆ ಸಾಧ್ಯನಾ ಇದು ಅಂತ ಆ ದ್ವಂದ್ವ, ಚಡಪಡಿಕೆ ಎಲ್ಲರಿಗೂ ಇರುತ್ತೆ. ಆ ಫೇಸ್ ಅಲ್ಲಿ ನಿಮ್ ಮನಸ್ಸಿಗೆ ನೀವು ಹೇಗ್ ವಿಶ್ವಾಸ ತಗೊಳ್ತಾ ಇದ್ರಿ? ಇಲ್ಲ, ನನ್ ಕೈಲಿದ್ ಸಾಧ್ಯ ಇದೆ, ನಾನು ಇದರಿಂದ ಹೊರಗಡೆ ಬರಬಹುದು, ಔಷಧ ರಹಿತವಾಗಿ ಅನ್ನೋದಕ್ಕಿಂತ ನಾನೇ ನನಗೆ ಸಹಾಯ ಮಾಡಬಹುದು ಅನ್ನುವಂತ ಒಂದು ಗುಡ್ ಫೀಲಿಂಗ್ ಹೇಗೆ ನೀವು ಜನರೇಟ್ ಮಾಡ್ಕೊಂಡ್ರಿ? ಇದನ್ನ ನಾವು ಮಾಡ್ಕೊಂಡಾಗ ಅದು ನಮ್ಗೆ ಫೀಲ್ ಆಗತ್ತೆ. ಇದು ನಮಗ್ ಮಾಡ್ಕೊಂಡಾಗ ಇದು ಆಗತ್ತೆ, ನಿಮ್ಗೆ ಅನುಭವಕ್ಕೆ ಬರುತ್ತೆ. ಮಾಡ್ತಾ ಇದ್ದಾಗಲೇ ನಿಮ್ಗೆ ಅನುಭವ ಬರುತ್ತೆ. ಮಾಡ್ತಾ ಇದ್ದಾಗಲೇ ನಿಮ್ಗೆ ಇಲ್ಲ ನಾನು ಬೆಟರ್ ಆಗ್ತಾ ಇದ್ದೀನಿ ಅಂತ ಅನ್ಸ್ದಾಗ ನೀವು ಫುಲ್ ಬೆಟರ್ ಆಗೇ ಬಿಟ್ಟಿರ್ತೀರಾ. ರೈಟ್. ಸೊ ಅಂದ್ರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಪಾಸಿಟಿವಿಟಿ ತಾನಾಗೆ ಥ್ರೂ ಎಕ್ಸ್ಪೀರಿಯನ್ಸ್ ಬರುತ್ತೆ. ಬೇರೆಯವ್ರಿಗೂ ಹೇಳಕ್ಕೂ ನಿಮ್ಗೆ ಸಾಧ್ಯ ಆಗತ್ತೆ. ನೀವು ಬೇರೆಯವ್ರದ್ದು ಅನಲೈಸ್ ಮಾಡ್ಬೋದು. ಹೌದು, ಇವ್ರಿಗೆ ತುಂಬಾ ಅವ್ರು ಹೇಳ್ದಾಗ, ಬೇರೆಯವ್ರಿಗೆ ನೀವು ಏನೋ ಸಮಸ್ಯೆ ಹೇಳ್ದಾಗ ನಿಮ್ಗೆ ಅದು ಆತಂಕ ಅಂತ ಹೇಳ್ದಾಗ ನಿಮ್ಗೆ ಬೇರೆಯವ್ರಿಗೆ ಆದಾಗ ಅವ್ರಿಗೆ ಅರ್ಥ ಆಗಲ್ಲ, ನಿಮ್ಗೆ ಆತಂಕನ ಬಿಡು ಅಂತ ಹೇಳ್ಬಿಡ್ತಾರೆ. ಅದೇ ಅನುಭವ ಪಟ್ಟವ್ರಿಗೆ ನೀವು ಹೇಳ್ದಾಗ ಅವ್ರಿಗನ್ಸುತ್ತೆ, ಓ ಇಲ್ಲ ಇವ್ರಿಗೆ ಬೇಕು, ಇವ್ರಿಗೆ ಯಾವ ತರ ಮೆಡಿಸಿನ್ ಬೇಕು ಅಂದಾಗ ನಿಮ್ಗೆ ಸಜೆಷನ್ ಮಾಡ್ತಾರೆ. ಅವಾಗ ನಿಮ್ಗೆ ಅರ್ಥ ಆಗತ್ತೆ, ಹೌದು, ಅವಾಗ ರಾಧವ್ರೆ, ನೀವು ಇವಾಗ ಹೇಳಿದ್ದು ಆಕ್ಚುಲಿ ತುಂಬಾನೇ ಕ್ರೂಷಿಯಲ್ ಪಾಯಿಂಟ್. ಇದು ತುಂಬಾ ಜನಕ್ಕೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಕಿರಿಕಿರಿ ಇದ್ದಾಗ ನಮ್ಮ ಆಪ್ತರಲ್ಲೇ ಹೇಳ್ಕೊಂಡಾಗ ಅದೆಲ್ಲ ಮಾಮೂಲಿ ಬಿಡು, ಅದು ನಾರ್ಮಲ್ ಬಿಡು, ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡು, ಅದಿರುತ್ತೆ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ನೀವು ಹೇಳಿ ತುಂಬಾ ಕರೆಕ್ಟ್. ಅಥವಾ ಅವ್ರ ಮೂಗಿನ ನೇರಕ್ಕೆ ಏನೋ ಒಂದಷ್ಟು ಅಡ್ವೈಸು, ಅನಾಲಿಸಿಸ್ ಕೊಟ್ಬಿಡ್ತಾರೆ.
ನೀವು ಹೇಳಿದಾಗೆ ಒಬ್ಬ ಪ್ರೊಫೆಷನಲ್ ಹತ್ರ ಹೋದಾಗ ಹೌದು ಇದು ಕೂಡ ಸಮಸ್ಯೆ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಪದೇ ಪದೇ ಕೈ ತೊಳೆಯುವಂತಹ ಅಭ್ಯಾಸ ಎಷ್ಟೋ ಜನಕ್ಕಿರುತ್ತೆ. ಅದನ್ನ ಮನೆಯವ್ರಿಗೆ ಹೇಳಿದಾಗ ಕೈ ನಾವು ತೊಳಿತೀವಿ ಅದ್ರಲ್ಲಿ ಏನು ಅಂತ ಅಂದ್ಬಿಡ್ತಾರೆ. ಆದ್ರೆ ಒಬ್ಬ ಪ್ರೊಫೆಷನಲ್ ಹತ್ರ ಹೋಗಿ ಕೇಳಿದಾಗ ಹೌದು, ಎಷ್ಟೋ ಜನ ಹೆಣ್ಮಕ್ಳಿಗೆ ಅಥವಾ ಗಂಡಸರಿಗೂ ಎಷ್ಟೋ ಜನಕ್ಕಿದೆ ಕ್ಲೀನ್ನೆಸ್ ಅಲ್ಲಿ ಒಬ್ಸೆಷನ್ ಅಂತೀವಿ, OCD ಅಂತ ಅದಕ್ಕೆ ಹೇಳ್ತಾರೆ ಸೈಕಾಟ್ರಿಕ್ ಲ್ಯಾಂಗ್ವೇಜ್ ಅಲ್ಲಿ. ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದ್ರೆ ತುಂಬಾ ಕ್ಲೀನ್ ಮಾಡ್ತಾನೆ ಇರಬೇಕು, ಅಥವಾ ಗಲೀಜಾದ್ರೆ ಒಂಚೂರು ಸಾಕು, ಇಲ್ಲ ಬೆಡ್ಶೀಟ್ಗಳನ್ನೇ, ಸೋಫಾ ಕವರ್ಗಳನ್ನೇ, ಬಟ್ಟೆನ ಚೇಂಜ್ ಮಾಡ್ತಾನೆ ಇರಬೇಕು, ಅಥವಾ ಅದನ್ನ ಮತ್ತೆ ಮತ್ತೆ ತಿಕ್ಕಿ ಇದನ್ನ ಮಾಡ್ತಾನೆ ಇರಬೇಕು. ಓ ಇದು ಬೇರೆ ಏನೋ ಮೆಂಟಲ್ ಇಶ್ಯೂ ಅಮ್ಮ, ಅದನ್ನ ಈ ರೀತಿ ವ್ಯಕ್ತಪಡಿಸ್ತಿದ್ದೀರಾ ಅಂತ ಹೇಳುವಂಥದ್ದು ಒಂದು ಸಣ್ಣ ವಿಷಯ ಇರಬಹುದು. ಅಥವಾ ಎದೆ ದಬದಬ ಅಂತ ಹೊಡ್ಕೊಳ್ಳುತ್ತೆ, ನಿದ್ರೆ ಬರ್ತಾ ಇಲ್ಲ, ಯಾರಾದ್ರೂ ಸಾವಿನ ಸುದ್ದಿ ಕೇಳಿದ್ರೆ ನನಗೆ ಆತಂಕ ಆಗೋಗುತ್ತೆ ಅನ್ನೋ ತರದ್ದು ಒಂದು ಫ್ರಸ್ಟ್ರೇಷನ್ ಇರಬಹುದು. ಅಥವಾ ನಮ್ಮವರು ನಮ್ಗೆ ಪ್ರೀತಿ ಕೊಡ್ತಾ ಇಲ್ಲ ಅಂತ ಏನೋ ಕೊರದಲ್ಲಿ ಸಮಸ್ಯೆನ ಅನುಭವಿಸ್ತಾ ಇರೋದಿರ್ಬೋದು. ಇದು ಯಾವುದನ್ನು ನಮ್ಗೆ ಒಂದು ದೊಡ್ಡ ಕಾಯಿಲೆ ಅಂತ ಅನ್ಸೋದಿಲ್ಲ. ಯಾವಾಗ ಅದು ದೇಹದ ಮೇಲೆ ಬರುತ್ತೆ ಅವಾಗ ಮನೆಯವರು ಹೌದಲ್ವಾ ಪಾಪ ಈ ತರ ಆ ತರ ಅಂತ ಅನಲೈಸ್ ಮಾಡ್ತಾರೆ ಹೊರತು, ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ ಈ ಹಂತದಲ್ಲೇ ನಿಮ್ಮ ಮನೆಯವ್ರಿಗೆ ನೀವು ಹೆಲ್ಪ್ ಕೊಡ್ಸಿದ್ರೆ ಅದು ಆಮೇಲೆ ಇನ್ನೊಂದೇನೋ ಹಾರ್ಟ್ ಬ್ಲಾಕೇಜ್ ಆಗೋ, ಅಥವಾ ಇನ್ನೊಂದೇನೋ ಸ್ಕಿನ್ ಕಾಯಿಲೆ ಆಗೋ, ಇನ್ನೊಂದೇನೋ ಹೆಣ್ಮಕ್ಳಲ್ಲಿ ಸೈಕಲ್ಸ್ಗೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ಸಮಸ್ಯೆ ಆಗೋ ಕನ್ವರ್ಟ್ ಆಗಲ್ಲ. ಸೊ ಈ ಚಿಕ್ಕ ವಿಷಯನ ಭಯ ಪಡೋ ಅವಶ್ಯಕತೆ ಇಲ್ಲ, ಬಟ್ ಲೈಟ್ ಆಗಿ ತಗೊಂಡೆ ನಿಂದೊಳ್ಳೆಯೋ ಏನ್ ಬಿಡು ಅನ್ನೋ ತರ ನೋಡೋದು ಬೇಡ ಅಂತ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇನ್ನು ನನಗೆ ನಮ್ಮ ಹಸ್ಬೆಂಡ್ ಅಂತ ಶೇರ್ ಮಾಡ್ತಾ ಇದ್ದೆ, ನನಗೆ ಭಯ ಆಗ್ತಾ ಇದೆ ಅಂದಾಗ ನಿಂಗೆ ಯಾವ ಭಯ ಬಿಡು, ನೀನ್ ಇಲ್ದಿರೋದೆಲ್ಲ ಯೋಚನೆ ಮಾಡ್ತೀಯಾ ಅಂತಾನೆ ಹೇಳೋರು. ಆದ್ರೆ ನನಗಾಗೋ ಭಯ ನನಗಷ್ಟೇ ಗೊತ್ತಾಗ್ತಾ ಇತ್ತು. ಹೌದು, ಬೇರೆಯವ್ರಿಗೆ ಹೇಳಿದ್ರು ಇವಳಿಗೇನ್ ಬರೀ ಸುಮ್ಗೆ ಹೇಳ್ತಾಳೆ. ನನ್ನ ಫ್ರೆಂಡ್ಸ್ ಹತ್ರ ನಾನು ತುಂಬಾ ಕಾನ್ವರ್ಸೇಷನ್ ಮಾಡಿದ್ದೀನಿ, ನನ್ ಮನ್ಸಲ್ಲಿ ಆಗೋದೆಲ್ಲ ಹೇಳ್ತಾ ಇದೆ, ಈ ತರ ಆಗ್ತಾ ಇದೆ, ಈ ತರ. ಅವ್ರಿಗೆ ಯಾವ ತರ ಸಜೆಷನ್ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಡಾಕ್ಟರ್ ಹತ್ರ ಹೋದ್ರು ಅವ್ರು ಕೊಡ್ತಾ ಇದ್ದಿದ್ದು ಒಂದೇ, ನನ್ಗೆ ಹೋಗಮ್ಮ ನಿನ್ ಸೈಕಾಟ್ರಿಸ್ಟ್ ಹತ್ರ ಹೋಗು. ರೈಟ್, ಅವ್ರ ಸೈಕಾಟ್ರಿಸ್ಟ್ ಏನ್ ಹೇಳ್ತಾರೆ, ತಗೊಳಮ್ಮ 3 ತಿಂಗಳು ನಿದ್ದೆ ಮಾತ್ರ ತಗೋ ಅಂತ ಹೇಳ್ತಾರೆ, ಇಲ್ಲ ನೀನ್ ಯೋಗ ಮಾಡು ಅಂತಾರೆ, ನೀನ್ ಇದು ಮಾಡು ಅಂತ ಹೇಳ್ತಾರೆ. ನಾನು ಅದೆಲ್ಲಾನು ಆಲ್ರೆಡಿ ನಾನೆಲ್ಲ ಮಾಡ್ತಿದ್ದೆ, ನಾನು ಯೋಗ ಮಾಡ್ತಿದ್ದೆ, ಇದು ಮಾಡ್ತಿದ್ದೆ. ಅವ್ರು ಹೇಳೋ ತರ ಬೇಡ, ನನ್ಗೆ ಅವ್ರು ಕೊಡೋ ನಿದ್ದೆ ಮಾತ್ರ ನನಗ್ ಬೇಡ, ಈ ನಿದ್ದೆ ಮಾತ್ರ ತಗೊಂಡ್ರೆ ನನ್ನ ಲೈಫ್ ನಾನು ಇದ್ ಮಾಡ್ಕೊಳ್ತೀನಿ, ಅದು ಸರಿ ಇಲ್ಲ, ಅದು ನಿದ್ದೆ ಬೇಡ. ನಮಗ್ ತಾನೇ ನಿದ್ದೆ ಬರ್ಬೇಕು, ಅದಾಗೆ ಅದ್ ನಿದ್ದೆ ಬಂದಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಮಾತ್ರೆ ತಗೊಂಡ್ ನಿದ್ದೆ ಮಾಡೋದು ತುಂಬಾ ಅದು ಸರಿ ಇರಲ್ಲ ಅಂತ ನನಗನ್ಸಿತ್ತು. ಕ್ಲಾರಿಟಿ ನಿಮ್ಗಿತ್ತು? ನನಗೆ ಕ್ಲಾರಿಟಿ ಯಾವ್ದೇ ಕಾರಣ ಡಾಕ್ಟರ್ಗೆ ಹೇಳ್ ಬಂದೆ, ನಾನು ಯಾವ್ದೇ ಕಾರಣಕ್ಕೂ ನಾನು ಮಾತ್ರ ತಗೊಳ್ಳಲ್ಲ ಡಾಕ್ಟರ್ ಅಂತ ನಾನು ಕ್ಲಾರಿಟಿ ಕೊಟ್ಟಿದ್ದೆ. ಆಮೇಲೆ ಸರಿ, ಆಮೇಲೆ ನಿಮ್ದು ಇವ್ರದ್ದು ನೋಡಾದ್ಮೇಲೆ ಈಗ ನನ್ಗೆ ಓಕೆ ಏನೇ ಮಾಡಿದ್ರು ಒಳ್ಳೆ ನಿದ್ದೆ ಬರುತ್ತೆ. ರೈಟ್. ರಾಧಾ ಅವರೇ, ಇನ್ನೊಂದು ಸಣ್ಣ ವಿಷಯ, ಆಮೇಲೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಟಿಪ್ಸ್ ಕೊಡೋಣ. ಈ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಸಣ್ಣ ಅಥವಾ ದೊಡ್ಡ ಪ್ರಮಾಣದಲ್ಲಿ ನಮ್ಗೆಲ್ಲರಲ್ಲೂ ಇದ್ದೇ ಇರುತ್ತೆ. ಒಂದು ಸಣ್ಣ ನೆಗೆಟಿವಿಟಿ ಅದು ಬರುತ್ತೆ ಹೋಗುತ್ತೆ, ಅದೇನು ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತೀವಿ. ಬಟ್ ನೆಗೆಟಿವಿಟಿನೇ ನಮ್ಮ ಪರ್ಸನಾಲಿಟಿಯಲ್ಲಿ ಎಲ್ಲ ಕಡೆ ರಿಫ್ಲೆಕ್ಟ್ ಮಾಡಿದಾಗ ನಮಗೆ ಸಣ್ಣ ಸಣ್ಣ ವಿಚಾರನೂ ಹ್ಯಾಂಡಲ್ ಮಾಡ್ಬೇಕಪ್ಪ, ಇದೊಂದು ದೊಡ್ಡ ಟಾಸ್ಕ್ ಅಂತ ಅನ್ಸಕ್ ಶುರು ಆಗೋಗುತ್ತೆ. ಎಸ್ಪೆಷಲಿ ಅನಾರೋಗ್ಯ ಇದ್ದಾಗ, ಭಯ ಇದ್ದಾಗ, ನೀವಾಗ್ಲೇ ಕೆಲವು ಸಿಂಪ್ಟಮ್ಸ್ ಹೇಳಿದ್ರೆ, ಆ ತರ ಇದ್ದಾಗ ತುಂಬಾ ನೆಗೆಟಿವಿಟಿ ರನ್ ಆಗ್ತಾ ಇರುತ್ತೆ. ಆ ಒಂದು ಫೀಲಿಂಗ್ ಅನ್ನ ನೀವು ಹ್ಯಾಂಡಲ್ ಮಾಡ್ಬೇಕಾದ್ರೆ ನಿಮಗೆ ಈಸಿ ಅಂತ ಅನ್ನಿಸ್ತಾ ಈ ಥೆರಪಿ ತಗೊಳ್ತಾ, ಅಥವಾ ನೀವು ಈ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡಾಗ ಅದಕ್ಕೊಂದು ನಿರ್ದಿಷ್ಟವಾದ ಟ್ರೈನಿಂಗ್ ಮಾಡ್ತಾ ಬೆಟರ್ ಆಯ್ತಾ? ಮತ್ತೆ ಈ ತರ ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡಿ ಕಷ್ಟಕ್ಕೊಳಗಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಇಲ್ಲಿ ಬಂದಾದ್ಮೇಲೆ ತುಂಬಾ ನೆಗೆಟಿವಿಟಿ ಇತ್ತು. ಎಷ್ಟು ನೆಗೆಟಿವ್ ಇತ್ತು ಅಂತ ಅಂದ್ರೆ ನಾನೇ ಇದಾಗ್ತಾ ಇರ್ಲಿಲ್ಲ. ಬೇರೆಯವ್ರಿಗೆ ಪಾಸಿಟಿವ್ ಹೇಳೋದು ತುಂಬಾ ಈಸಿ, ನಮಗೆ ನಾವು ನೆಗೆಟಿವ್ ಬಂದಾಗ ಅದು ಪಾಸಿಟಿವ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ನಾವು ಪಾಸಿಟಿವ್ ತಗೋಬೇಕು ಅಂದಾಗ ನನಗೆ ಇಲ್ಲಿ ಬಂದಾದ್ಮೇಲೆ ನನಗೆ ಅದು ಯೂಸ್ ಆಗಿದ್ದು ಪಾಸಿಟಿವ್. ನಾನು ಪಾಸಿಟಿವ್ ತಗೊಂಡಾದ್ಮೇಲೆ ನನಗೆ ನೆಗೆಟಿವ್ ಕಮ್ಮಿ ಆಗ್ತಾ ಬಂದಿದ್ದು. ಎಕ್ಸಲೆಂಟ್. ರೈಟ್. ನೋಡಿ, ತುಂಬಾ ವ್ಯಾಲಿಡ್ ಪಾಯಿಂಟ್ ಆಗಿ ಏನಂದ್ರೆ, ನಾವು ಯಾವುದೋ ನೆಗೆಟಿವ್ ಫೀಲಿಂಗ್ ಬಂದಾಗ ಅದನ್ನ ಕಂಟ್ರೋಲ್ ಮಾಡಕ್ ಹೋಗ್ತೀವಿ, ಆ ಕ್ಷಣದಲ್ಲಿ ಅದನ್ನ ಹಾಗೇ ಬಾಟಲ್ ಅಪ್ ಮಾಡಕ್ಕೋ ಪ್ರೆಸ್ ಮಾಡಕ್ಕೋ ಹೋಗ್ತೀವಿ. ಬಟ್ ದಟ್ ಈಸ್ ನಾಟ್ ದಿ ಐಡಿಯಲ್ ಸೊಲ್ಯೂಷನ್. ನಾವು ನೈಸರ್ಗಿಕವಾಗಿ ನಮ್ಮೊಳಗಡೆ ಇರೋ ಬ್ಲಾಕೇಜಸ್ ನ, ಅದು ಮೈಂಡ್ ಲೆವೆಲ್ ಅಲ್ಲಿ ಇರಬಹುದು, ಅಥವಾ ಇಮೋಷನಲ್ ಲೆವೆಲ್ ಅಲ್ಲಿ ಇರಬಹುದು, ಅಥವಾ ಕೆಲವು ಸತಿ ಫಿಸಿಕಲಿನೂ ಸಾಕಷ್ಟು ಹಾರ್ಮೋನ್ ಲೆವೆಲ್ ಅಲ್ಲಿ, ಕೆಮಿಕಲ್ ಲೆವೆಲ್ ಅಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ, ಆ ಲೆವೆಲ್ ಅಲ್ಲಿ ಇರಬಹುದು. ಅದನ್ನ ಹ್ಯಾಂಡಲ್ ಮಾಡಿದಾಗ ಅದು ತಾನಾಗೆ ರೆಕ್ಟಿಫೈ ಆಗ್ತಾ ಬಂತು ಅಂತ ರಾಧಾ ಅವರು ಹೇಳಿದ್ರು. ಇನ್ನು ವೀಕ್ಷಕರೇ, ಈ ತರದ್ದು ಸಾಕಷ್ಟು ಇದೆ. ರಾಧಾ ಅವ್ರ ಪ್ರಾಬ್ಲಿ ಚಿಕ್ಕ ಪುಟ್ಟ ವಿಷಯದಲ್ಲಿ ಅವರು ಹೇಳ್ತಾ ಇದ್ರು, ಮಗಳು ಅಮ್ಮ ನೀನ್ ಮೊದಲ ತರ ಚೆನ್ನಾಗಿ ಆಗ್ತಾ ಇದೆಯಾ ಪಾಸಿಟಿವ್ ಆಗಿ ಅಂತ ಹೇಳೋದಿರ್ಬಹುದು ಇತ್ಯಾದಿ. ಒಂದು ಸಣ್ಣ ಟಿಪ್ ಹೇಳ್ಬಿಟ್ಟು ಆಮೇಲೆ ನಾನು ಆಗ್ಲೇ ಹೇಳಿದ ಕೆಲವು ಹೀಲಿಂಗ್ ಮೆಥಡ್ಸ್ ಹೇಳ್ಕೊಡ್ತೀನಿ. ಇಲ್ಲಿ ನಾವು ಭಾವನಾತ್ಮಕವಾಗಿ, ಎಸ್ಪೆಷಲಿ ಹೆಣ್ಣು ಮಕ್ಕಳು ತುಂಬಾ ಅಳೋದು, ತುಂಬಾ ದುಃಖದಲ್ಲಿ ಇರೋದು, ಕೊರಗಲ್ಲಿರೋದು ಇದ್ರೆ ಅದು ನಮ್ಗೆ ಇಷ್ಟ ಇದ್ರು ಇಲ್ಲದೆ ಇದ್ರು ನಮ್ಮ ನೆಕ್ಸ್ಟ್ ಜನರೇಷನ್ ಅಂದ್ರೆ ನಮ್ಮ ಮಕ್ಕಳು, ನಮ್ಮ ಸುತ್ತಮುತ್ತ ಇರೋರು ಯಾರಿರ್ತಾರೆ ಚಿಕ್ಕವರು, ಮೃದುವಾದ ಮನಸ್ಸಿಗರು, ಅವರಿಗೆ ಆ ಪರ್ಸನಾಲಿಟಿ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಕಾಪಿ ಆಗಕ್ಕೆ ಶುರುವಾಗುತ್ತೆ. ಸೊ ಇದೊಂದು ರೆಸ್ಪಾನ್ಸಿಬಿಲಿಟಿ.
ನಾವು ಹೇಗೆ ಮಕ್ಕಳಿಗೋಸ್ಕರ ಅದು ಮಾಡ್ತೀವಿ ಇದು ಮಾಡ್ತೀವಿ, ಒಳ್ಳೊಳ್ಳೆ ಅಡುಗೆ ಮಾಡ್ತೀವಿ, ನಮ್ಮ ಕೆರಿಯರ್ ಬಿಟ್ಟು ಅವ್ರಿಗೆ ಸರ್ವ್ ಮಾಡ್ತಾ ಇರ್ತೀವಿ, ಅವ್ರಿಗೆ ಫ್ಯೂಚರ್ ಚೆನ್ನಾಗಿರ್ಬೇಕು, ಸೆಕ್ಯೂರ್ ಆಗಿರ್ಬೇಕು ಅಂತ ಫಿನಾನ್ಷಿಯಲ್ ಗ್ರೋತ್ ಬಗ್ಗೆ ಎಷ್ಟು ಒತ್ತಡದಿಂದ ಫೋಕಸ್ ಮಾಡ್ತಿರ್ತೀವಿ. ಬಟ್ ನಾವು ಒಂದನ್ನ ತುಂಬಾ ಈಸಿಯಾಗಿ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಅಲ್ವಾ ರಾಧವ್ರೆ? ನಾನ್ ಚೆನ್ನಾಗಿರ್ಬೇಕು, ಭಾವನಾತ್ಮಕವಾಗಿ ಖುಷಿಯಾಗಿರ್ಬೇಕು. ಒಂದು ಹೆಣ್ಣು ಮಗು ಒಂದು ಅಮ್ಮ ಮನೆಯಲ್ಲಿ ಬಬ್ಲಿಯಾಗಿ ಓಡಾಡ್ಕೊಂಡಿದ್ದಾಗ ಆ ದೊಡ್ಡ ಆಸ್ತಿ ಮಗುಗೆ ತಾನಾಗೆ ಪಾಸ್ ಆನ್ ಆಗುತ್ತೆ. ಅದು ಅತ್ಯಂತ ದೊಡ್ಡ ಇನ್ವೆಸ್ಟ್ಮೆಂಟ್ ನನ್ನ ಮಗು ಮೇಲೆ ಮಾಡ್ತಾ ಇರೋದು ಅನ್ನೋದನ್ನ ತಾಯಿ ಮರ್ತು ಹೋಗ್ತಾರೆ. ಅಂಡ್ ತಂದೆ ಮನೆಯಲ್ಲಿ ಸೌಹಾರ್ದತೆಯಿಂದ ಇರೋದು, ತಂದೆಯ ಮೆಂಟಲ್ ಹೆಲ್ತ್, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಫ್ಕೋರ್ಸ್ ಎಲ್ಲವೂ ಇಬ್ಬರಿಗೂ ಇಂಪಾರ್ಟೆಂಟು. ಬಟ್ ನನ್ನ ಕಳೆದು 2 ದಶಕದಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ನಾನು ನಿಖರವಾಗಿ ಏನ್ ಹೇಳ್ಬೋದು ಅಂದ್ರೆ, ಅಮ್ಮ ಭಾವನಾತ್ಮಕವಾಗಿ ಹೇಗಿರ್ತಾಳೆ ಅದು ಮಗುಗೆ ತುಂಬಾ ಇಂಪಾರ್ಟೆಂಟು. ಅಪ್ಪ ಮೆಂಟಲಿ ಹೇಗಿರ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ. ಮಗುವಿನ ಫ್ಯೂಚರ್ ಹೇಗಿರುತ್ತೆ ಅನ್ನೋದು, ಮಗು ಎಷ್ಟು ಮಾರ್ಕ್ಸ್ ತೆಗಿತಾ ಇದೆ, ಯಾವ ಕೋರ್ಸು, ಯಾವ ಯೂನಿವರ್ಸಿಟಿ ಅನ್ನೋದು 10% ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಅಪ್ಪ ಮೆಂಟಲಿ ಸರಿ ಇದಾರ ಮನೆಯಲ್ಲಿ, ಹಾಗಾದ್ರೆ ಮಗು ಭವಿಷ್ಯ ಖಂಡಿತ ಚೆನ್ನಾಗಿರುತ್ತೆ ಅನ್ನೋದನ್ನ ಕಣ್ಣು ಮುಚ್ಕೊಂಡು ಹೇಳ್ಬಹುದು. ಯಾಕಂದ್ರೆ ಎಲ್ಲಾ ವಯಸ್ಸಿಗಿರೋ ಕ್ಲೈಂಟ್ಸ್ ಅನ್ನು ನಾವು ನೋಡಿದಾಗ ಆ ಅನಾಲಿಸಿಸ್ ಅನ್ನು ನಾವು ಖಂಡಿತ ಸ್ಟ್ಯಾಟಿಸ್ಟಿಕ್ಸ್ ಡಿರೈವ್ ಮಾಡಿರ್ತೀವಿ. ಆದ್ರಿಂದ ತಂದೆ ಮಗು ಒಳ್ಳೆ ಭವಿಷ್ಯ ಕೊಡ್ಬೇಕಾ, ಮೆಂಟಲಿ ನೀವು ಚೆನ್ನಾಗಾಗಿ. ಅಮ್ಮ ಮಗು ತುಂಬಾ ಖುಷಿಯಾಗಿರ್ಬೇಕು. ಯಾಕಂದ್ರೆ ಅಮ್ಮ ಯಾವಾಗ್ಲೂ ಪ್ರೀತಿನ ಏನ್ ಹೇಳ್ತಾಳೆ, ನೀನ್ ಏನಾದ್ರೂ ಮಾಡು ಮಗು, ನೀನ್ ಖುಷಿಯಾಗಿರು ಅಂತ ಹೇಳ್ತಾಳೆ. ಆದ್ರೆ ತಾನು ಖುಷಿಯಾಗಿರೋದನ್ನ ರೂಢಿಸ್ಕೊಂಡಾಗ ಅಟ್ಲೀಸ್ಟ್ ಒಂದು ಏಜ್ ಬರೋವರೆಗೂ ಮಗು ನೋಡೋ ನಿಟ್ಟಿನಲ್ಲಿ ಮಗು ಖುಷಿಯಾಗೇ ಇರುತ್ತೆ ಮುಂದೆ. ಯಾಕಂದ್ರೆ ಅದೊಂದು ನ್ಯಾಚುರಲ್ ಕ್ವಾಲಿಟಿ ಆಗ್ಬಿಡುತ್ತೆ ಮಗುದು ಅನ್ನೋದನ್ನ ಆಕೆ ಮರ್ತು ಬಿಡ್ತಾಳೆ. ಇದನ್ನ ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಇನ್ನು ವೀಕ್ಷಕರ ಇವತ್ತಿನ 5 ಟಿಪ್ಸ್. ಬಟ್ ಅದಕ್ಕಿಂತ ಮುಂಚೆ ರಾಧಾ ಅವ್ರು ಇನ್ನೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಅಂದ್ರೆ ಆಸ್ ಜನರಲ್ ಅಡ್ವೈಸ್, ಈ ತರದೊಂದು ಸಮಸ್ಯೆ ಅನುಭವಿಸೋರು ಇರಬಹುದು, ಮೆಡಿಟೇಷನ್ ಬಗ್ಗೆ ಇರಬಹುದು. ನಿಮಗೆ ಏನಾದ್ರೂ ಸಮಸ್ಯೆ ಇದ್ರೆ ನಿಮಗೆ ಗೊತ್ತಿರೋದ್ರ ಹತ್ರ ಹೇಳಿ, ಇಲ್ಲ ತಿಳ್ಕೊಳ್ಳಿ, ಇಲ್ಲ ಅಂದ್ರೆ ಬಂದು ಈ ತರದ ವಿಡಿಯೋಗಳು ನೋಡಿ ನೀವು ಸ್ವಲ್ಪ ನಿಮ್ಮ ಲೈಫ್ ನೀವು ಇದ್ ಮಾಡ್ಕೊಳ್ಳಿ. ತುಂಬಾ ಅಲ್ಲಿಗೆ ಸಫರ್ ಮಾಡ್ಕೋಬೇಡಿ. ಯಾರ ಹತ್ರನೂ ಇಲ್ಲ ನಮ್ಗೆ ಇದೇ ತರ ಒಳಗಡೆ. ನನಗನ್ಸುತ್ತೆ ಯಾರು ಬೇರೆಯವ್ರನ್ನ ನೋಡಿದ ತಕ್ಷಣ ನೋಡೋರು ಚೆನ್ನಾಗಿದ್ದಾರೆ, ಅವ್ರ ಮನ್ಸಿನ ಒಳಗಡೆ ಅನುಭವಗಳು ಆದಾಗ್ಲೇನೆ ಗೊತ್ತಾಗೋದು. ಹೌದು. ಅವಾಗ ನೀವು ಯೋಚನೆ ಮಾಡಿ, ಇಲ್ಲ ಇದ್ರಲ್ಲೂ ಇದು ಬಿಟ್ಟು ಜೀವನ ಇದೆ, ಇದು ಬದುಕಿದೆ, ನಾನು ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು, ಹ್ಯಾಪಿ ಆಗಿರ್ಬೋದು ಅನ್ನೋದು ನಿಮ್ಗೂ ಅನ್ಸುತ್ತೆ. ಸೂಪರ್. ರೈಟ್ ವೀಕ್ಷಕರೇ, ಇಲ್ಲಿ ಪ್ರಕೃತಿಯಲ್ಲೇ ನಮಗೆ ಎಷ್ಟೊಂದು ವಿಚಾರಗಳನ್ನ ಟ್ರೀಟ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನಿಮ್ಗೆಲ್ಲಾದ್ರೂ ಸ್ಟಕ್ ಆಗಿದೆ ಒಂದು ವಿಷಯ ಅಥವಾ ಏನೋ ಒಂದು ಎನರ್ಜಿ ಅಂತ ಅನ್ಸಿದ್ರೆ, ನೀರಿನ ಶಬ್ದವನ್ನ ಮನಸ್ಸಿನಲ್ಲಿ ಮರುಕಳಿಸ್ಕೊಳ್ಳಿ. ಅಥವಾ ಆ ನೀರು ಹರಿಯುವಂತಹ ನಾದ ಏನಿದೆ ಅದನ್ನ ಕಲ್ಪನೆ ಮಾಡಿಕೊಂಡು ಆ ಸ್ಪೆಸಿಫಿಕ್ ಸ್ಥಗಿತ ಆಗಿರುವಂತಹ ಎನರ್ಜಿಯನ್ನ ಅದರ ಮೂಲಕ ನಾನು ಬಿಟ್ಕೊಡ್ತಾ ಇದ್ದೀನಿ ಎನ್ನುವಂತಹ ಒಂದು ಅಭ್ಯಾಸವನ್ನ ನೀವು ಮಾಡಬಹುದು. ಪ್ರಕೃತಿಲಿ ನೈಸರ್ಗಿಕವಾಗಿ ಈ ತರದ ಎಷ್ಟೋ ಕನೆಕ್ಷನ್ಸ್ ನಾವು ಶಾರ್ಪನ್ ಮಾಡ್ಕೊಳ್ತಾ ನಮ್ಮಲ್ಲಿ ಎಷ್ಟೋ ಅನಾರೋಗ್ಯದ ಎನರ್ಜಿಯನ್ನ ಸಡಿಲ ಮಾಡ್ತಾ ಅಥವಾ ಕ್ಯೂರ್ ಮಾಡ್ತಾ ಹೋಗಬಹುದು. ಇನ್ನು ಎಷ್ಟೋ ಜನಕ್ಕೆ ಅನ್ಸುತ್ತೆ, ನಾನು ಇದನ್ನ ರಿಲೀಸ್ ಮಾಡಕ್ ಆಗ್ತಾ ಇಲ್ಲ, ಈ ಪೇನ್ ಅನ್ನ ಅಥವಾ ಈ ನೋವನ್ನ ಅಥವಾ ಈ ಒಂದು ಅಸಮಾಧಾನವನ್ನ ಅಥವಾ ಏನೋ ನೆಗೆಟಿವಿಟಿನ ಬಿಟ್ಕೊಡಕ್ ಆಗ್ತಾ ಇಲ್ಲ ನನ್ನಿಂದ ಅಥವಾ ನನ್ನ ಅನುಭವದಿಂದ ಅಂತ ಅನ್ಸುತ್ತೆ. ಆಗ ಭೂಮಿ ತಾಯಿಗೆ ನಾವು ಮೊರೆ ಹೋಗಬಹುದು. ಭೂಮಿ ತಾಯಿ ಆ ರಿಲೀಸ್ಗೆ ನನಗೆ ದಿನೇ ದಿನೇ ಸಹಾಯ ಮಾಡ್ತಾ ಇದ್ದಾಳೆ. ಅದು ನೀವು ಭೂಮಿ ಮೇಲೆ ಜಾಗೃತವಾಗಿ ನಿಂತ್ಕೊಂಡಿರುವಂತ ಅನುಭವನ ಕಾನ್ಶಿಯಸ್ ಆಗಿ ಅನುಭವಿಸೋದ್ರ ಮೂಲಕ ಆದ್ರೂ ಇರಬಹುದು, ಅಥವಾ ಧ್ಯಾನದಲ್ಲಿ ಹಾಗೆ ಅನ್ಕೊಳ್ಳೋದ್ರ ಮೂಲಕ ಆದ್ರೂ ಇರಬಹುದು. ಹೇಗಾದ್ರೂ ಈಸಿಯಾಗಿ ನಾವು ಕನೆಕ್ಟ್ ಆಗ್ತೀವಿ. ಬಿಕಾಸ್ ವಿ ಆರ್ ಅ ಪಾರ್ಟ್ ಆಫ್ ನೇಚರ್. ಅದರಿಂದ ಆ ಒಂದು ರಿಲೀಸ್, ಏನೇ ರಿಲೀಸ್, ಅದು ನೆಗೆಟಿವಿಟಿ ರಿಲೀಸ್ ಇರಬಹುದು, ಅಥವಾ ಯಾರ್ದೋ ನೆಗೆಟಿವ್ ವೈಬ್ಸ್ ರಿಲೀಸ್ ಇರಬಹುದು, ಅಥವಾ ಪೇನ್ ರಿಲೀಸ್ ಇರಬಹುದು. ಮದರ್ ಅರ್ತ್ ಇಸ್ ಹೆಲ್ಪಿಂಗ್ ಮೀ ಟು ರಿಲೀಸ್ ದಟ್. ಭೂಮಿ ತಾಯಿ ನನಗೆ ಅದನ್ನ ಬಿಟ್ಕೊಡೋಕೆ ಸಹಾಯ ಮಾಡ್ತಾ ಇದ್ದಾಳೆ ಅನ್ನೋ ಫೀಲಿಂಗ್ ಇದೆ. ನೀವು ಅದನ್ನ ಇಂಡಲ್ಜ್ ಆಗ್ತಾ ಬೆಟರ್ ಆಗ್ಬೋದು. ಇನ್ನು ಮೈಂಡ್ ಕ್ಲಾರಿಟಿಯನ್ನ ನಾವು ನಮ್ಮ ಪ್ರಾಣ ಮೂಲಕ ಹೆಚ್ಚು ಪಡಿತಾ ಹೋಗಬಹುದು. ಅದು ನೀವು ಅಭ್ಯಾಸ ಮಾಡುವಂತ ನಿರ್ದಿಷ್ಟ ಬ್ರೀದಿಂಗ್ ಎಕ್ಸರ್ಸೈಸ್ ಆದ್ರೂ ಇರಬಹುದು, ಅಥವಾ ಆ ಒಂದು ಏರ್ ಎಲಿಮೆಂಟ್, ಆ ವಾಯು ತತ್ವ ಏನಿದೆ ಅದು ಸಹಜವಾಗಿ ನಿಮ್ಮಲ್ಲಿ ಹೆಚ್ಚು ನಿರಾಳತೆಯನ್ನ ಕೊಡ್ತಾ ಇದೆ ಅನ್ನೋ ರೀತಿ ಮೈಂಡ್ ಅನ್ನ ಕ್ಲಾರಿಟಿ ಪಡ್ಕೊಳ್ಳೋದ್ರ ಕಡೆ ಅದರ ಎನರ್ಜಿನ ಉಪಯೋಗಿಸೋದನ್ನ ನೀವು ಅಭ್ಯಾಸ ಮಾಡಬಹುದು. ಇನ್ನು ಎಲ್ಲೋ ಒಂದ್ ಕಡೆ ನಿಮ್ ಹಾರ್ಟ್ ಅಲ್ಲಿ ಆ ಹೆವಿನೆಸ್ ಇದೆ, ಆ ಭಯ ಇದೆ, ಆ ಚಡಪಡಿಕೆ ಇದೆ, ಆ ಟ್ರಾಮಾ ಇದೆ ಅಂತಂದ್ರೆ ನೀವು ಯಾವ್ದಾದ್ರೂ ನೈಸರ್ಗಿಕವಾಗಿ ಸಿಗುವಂತಹ ವಸ್ತು, ಅಂದ್ರೆ ಅದು ಕ್ರಿಸ್ಟಲ್ ಇರಬಹುದು, ಜೆಮ್ ಸ್ಟೋನ್ ಇರಬಹುದು, ಅಥವಾ ಯಾವುದೋ ಒಂದು ಸ್ಯಾಂಡ್ವುಡ್, ಒಂದು ನೈಸರ್ಗಿಕವಾಗಿ ಸಿಗುವಂತಹ ಒಂದು ಎಲಿಮೆಂಟ್, ಅದನ್ನು ಉಪಯೋಗಿಸ್ಕೊಂಡು ಆ ಒಂದು ಹಾರ್ಟ್ ಏಕ್ ಅಥವಾ ಪೇನ್ ಅಥವಾ ಹೆವಿನೆಸ್ ಅಥವಾ ಏನೋ ಗಿಲ್ಟ್ ಇರುತ್ತೆ, ಕೆಲವು ಸತಿ ಶೇಮ್ ಇರುತ್ತೆ, ಅದನ್ನ ರಿಲೀಸ್ ಮಾಡೋದ್ರ ಕಡೆ ವರ್ಕ್ ಮಾಡಬಹುದು. ಇನ್ನು ನಮ್ಗೆ ಹೆಚ್ಚು ಪವರ್ ಬೇಕು, ಅದು ಏನ್ ಪವರ್ ಆದ್ರೂ ಆಗಿರ್ಬಹುದು, ಸ್ಟ್ಯಾಮಿನಾ ಇರಬಹುದು, ಏನೋ ಕೆಲಸ ಮಾಡೋದ್ರಲ್ಲಿ ಪವರ್ ಇರಬಹುದು, ನಮ್ಮ ಸ್ಟೇಟಸ್ ಅಲ್ಲಿ ಪವರ್ ಇರಬಹುದು, ಅದನ್ನ ನಾವು ಸೂರ್ಯನ ಶಕ್ತಿಯಿಂದ ಅದನ್ನ ಪಡ್ಕೊಳ್ಬಹುದು. ಅದಕ್ಕೆ ಯಾವ ಅಭ್ಯಾಸ ಬೇಕಾದ್ರೂ ಮಾಡ್ಬೋದು. ನೀವು ಬೆಳಗ್ಗೆ ಸೂರ್ಯನ್ಗೆ ಅರ್ಘ್ಯ ಕೊಡೋದಿರ್ಬೋದು, ಅಗ್ನಿಹೋತ್ರ ಇರಬಹುದು, ಜಸ್ಟ್ ಟೆರೆಸ್ ಮೇಲೆ 2 ನಿಮಿಷ ಕೂತ್ಕೊಳ್ಳೋದಿರ್ಬೋದು, ಅಥವಾ ಅಂತರ್ಮನಸ್ಸಿನಲ್ಲಿ ನಮ್ಮ ಅಂತರಾತ್ಮದ ಸೂರ್ಯನ ಬೆಳಕನ್ನೇ ಅನುಭವಿಸೋದ್ರ ಮೂಲಕ ಇರಬಹುದು. ಈ ರೀತಿ ಅದನ್ನ ನೀವು ಪಡಿಬಹುದಾಗಿದೆ. ಇನ್ನು ವೀಕ್ಷಕರೇ, ಶಿವರಾತ್ರಿ ಬರ್ತಾ ಇದೆ.
ಧ್ಯಾನ ಮಾಡೋರ್ಗೆಲ್ಲ ಶಿವನ ಶಕ್ತಿ ತುಂಬಾನೇ ಪ್ರಿಯ. ರಾಧವ್ರೆ, ನಿಮ್ಗೂ ಶಿವರಾತ್ರಿ ಅಂದ್ರೆ ಇಷ್ಟನಾ? ಓಕೆ. ರೈಟ್. ಸೊ ಅದಕ್ಕೋಸ್ಕರ ನನ್ನ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಶೇಷವಾದ ಶಿವರಾತ್ರಿಗೆ ಸಂಬಂಧಪಟ್ಟ ಶಿವಧ್ಯಾನವನ್ನ ಯಾವ ರೀತಿ ಅಂತರ್ಮನಸ್ಸಿನಲ್ಲಿ ಅನುಭವಿಸಬೇಕು ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅದರ ಲಿಂಕ್ ಮತ್ತೆ ಫೇಸ್ಬುಕ್ ಅಲ್ಲೂ ಹಾಕ್ತೀನಿ. ಅದನ್ನ ಅಭ್ಯಾಸ ಮಾಡ್ತಾ ಹೋಗಿ ಶಿವರಾತ್ರಿ ದಿನ ನೀವು ಜಾಗರಣೆ ಇದ್ದಾಗ ಅದನ್ನ ಅನುಭವಿಸಿ ಹೆಚ್ಚು ಜನರ ಜೊತೆ ಆ ವಿಡಿಯೋನ ಹಂಚ್ಕೊಳ್ಳಿ. ನಿಜವಾದ ಶಿವನ ಆರಾಧನೆಯನ್ನ ಅಂತರ್ಮನಸ್ಸಿನಲ್ಲಿ ಮಾಡಿ. ಯಾಕಂದ್ರೆ ಯಾವುದೇ ಒಂದು ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ ಜೊತೆ ನಾವು ಕನೆಕ್ಟ್ ಆದಾಗ ನಾವು ಹೀಲ್ ಆಗ್ತಾ ಇರ್ತೀವಿ. ನಿಮ್ ಹೀಲಿಂಗು, ನಿಮ್ ಮೆಡಿಕಲ್ ಕಂಡೀಷನ್, ನಿಮ್ ಕಾಯಿಲೆ, ನಿಮ್ ಮೆಂಟಲ್ ಹೆಲ್ತ್, ಆಧ್ಯಾತ್ಮ ಎಲ್ಲ ಬೇರೆ 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 ಅಲ್ಲ, ಎಲ್ಲ ಕನೆಕ್ಟೆಡ್ ಆಗಿದೆ. ಬಟ್ ಆ ಆನಂದವನ್ನ ಜಾಗೃತವಾಗಿ ಅನುಭವಿಸಿದಾಗ ಮಾತ್ರ ನಮಗೆ ಅದರ ಲಾಭ ಪಡೆಯೋಕೆ ಸಾಧ್ಯ ಆಗುತ್ತೆ. ಅದನ್ನೇ ರಾಧಾ ಅವರು ತಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೂಲಕ ಹೇಳ್ಕೊಂಡ್ರು. ಇನ್ನು ಕೆಲವೇ ಗಂಟೆಗಳಲ್ಲಿ, ದಟ್ ಇಸ್ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ಇವತ್ತು ಮತ್ತೆ ನಾಳೆ ಸರ್ವಸಿದ್ಧಿ ಕ್ರಿಯಾ ಅನ್ನೋ ಸ್ಪೆಸಿಫಿಕ್ ಆದ ಸ್ಪೆಷಲ್ ವರ್ಕ್ಶಾಪ್ ನ ಮಾಡ್ತಾ ಇದೀವಿ. ಇದರಲ್ಲಿ ಫಿಸಿಕಲಿ ನಾವು ಎನರ್ಜಿ ಮೂಲಕ ಹೇಗೆ ಬೆಟರ್ ಆಗಬಹುದು, ಮೆಂಟಲಿ ಹೇಗೆ ಬೆಟರ್ಮೆಂಟ್ ಅನ್ನ ಪಡಿಬಹುದು, ಇಮೋಷನಲಿ ಯಾವ ರೀತಿ ನಮ್ಮನ್ನು ನಾವು ಕ್ಲೆನ್ಸ್ ಮಾಡ್ಕೊಳ್ಬಹುದು, ಮತ್ತು ನಮ್ಮಲ್ಲಿರೋ ಸ್ಪಿರಿಚುವಲ್ ಎನರ್ಜಿ, ಯಾರೋ ಒಬ್ರು ಪೋಸ್ಟ್ಗೆ ಹೇಳಿದ್ರು ಸ್ಪಿರಿಚುವಲಿ ಹೆಲ್ತ್ ಅಂತ ಹೇಳ್ಬೇಡಿ, ಯಾಕಂದ್ರೆ ಸ್ಪಿರಿಚುವಲಿ ನಾವೆಲ್ಲರೂ ಆಲ್ರೆಡಿ ಕಂಪ್ಲೀಟ್ ಅಂತ. ಅಫ್ಕೋರ್ಸ್ ಎಸ್, ಬಟ್ ನಾನು ಸ್ಪಿರಿಚುವಲ್ ಅನ್ನೋ ಟರ್ಮ್ ನ ಆಲ್ಟರ್ನೇಟಿವ್ ಮೆಡಿಸಿನ್ ಅಥವಾ ಈ ಹೀಲಿಂಗ್ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತೀನಿ ಯಾವಾಗ್ಲೂ. ಹಂಗಂದ್ರೆ ಏನು, ನಮ್ಮ ಸಟಲ್ ಬಾಡಿ, ನಮ್ಮ ಚಕ್ರಗಳು, ನಮ್ಮ ಸೂಕ್ಷ್ಮ ಶರೀರ ಇರ್ಬೋದು, ನಮ್ಮ ಪ್ರಭೆ ಇರ್ಬೋದು, ನಮ್ಮ ಹರಿತಾ ಇರೋ ಪ್ರಾಣ ಇರಬಹುದು, ಅಥವಾ ನಮ್ಮ ಥರ್ಡ್ ಐ ಇರಬಹುದು, ಈ ತರ ಎನರ್ಜಿ ಸೆಂಟರ್ಸ್ ನ ನಾವು ಸ್ಪಿರಿಚುವಲ್ ಅಂತ ಕರಿತೀವಿ ಹೊರತು ಆತ್ಮದ ಶಕ್ತಿ ಅಲ್ಲ. ಆತ್ಮಕ್ಕೆ ಏನು ನ್ಯೂನತೆನೂ ಇಲ್ಲ, ಅದನ್ನ ಸರಿ ಮಾಡಲು ಬೇಕಾಗಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಇಟ್ ಇಸ್ ಕಂಪ್ಲೀಟ್ ಇನ್ ಇಟ್ ಸೆಲ್ಫ್. ಬಟ್ ನಾವು ಎನರ್ಜಿಯನ್ನ ಹೀಲಿಂಗ್ ಆಸ್ಪೆಕ್ಟ್ ಅಲ್ಲಿ ಸ್ಪಿರಿಚುವಲ್ ಹೆಲ್ತ್ ಅಂತ ಕರಿತೀವಿ. ಸೊ ಆ ಎನರ್ಜೀಸ್ ಅನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ನಮ್ಮಲ್ಲಿ ಅಬಂಡೆನ್ಸ್ ಎನರ್ಜಿ ಇರಬಹುದು, ಯಾವುದೋ ಒಂದು ಕೆಲಸದ ಅಡೆತಡೆಯನ್ನು ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ದಿನನಿತ್ಯ ಜಾಗೃತ ಮಾಡೋದಿರಬಹುದು, ಯಾವ ರೀತಿ ಒಂದು ನಿಖರವಾದ ಅಭ್ಯಾಸದ ಮೂಲಕ ಅದನ್ನು ಪಡ್ಕೊಳ್ಬಹುದು ಅನ್ನೋ ವಿಶೇಷ ಕಾರ್ಯಾಗಾರ ಬೇಸಿಕ್ ಲೆವೆಲ್ ಅಲ್ಲಿ ಯಾರು ಬೇಕಾದ್ರೂ ಅಟೆಂಡ್ ಮಾಡಬಹುದು. 2 days ಇಂಟೆನ್ಸ್ ಪ್ರೋಗ್ರಾಮ್ ಇದು. ಇವತ್ತು ಮತ್ತೆ ನಾಳೆ ಸಂಜೆ ಇರುತ್ತೆ. ಅದರ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಕೂಡ ಅಟೆಂಡ್ ಮಾಡಬಹುದು. ರಾಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಸ್ಯೆಯಿಂದ ನೀವು ಹೊರಬಂದಂತಹ ಜರ್ನಿ, ಅದರಲ್ಲೂ ನಂಗೆ ನೆನಪಿದೆ, ರಾಧಾ ಅವ್ರು ಯೂಶಲಿ ತುಂಬಾ ಡೌಟ್ಸ್ ಕೇಳೋರು. ಮೇಡಮ್ ನಂಗೆ ಆಗತ್ತಾ, ಈ ತರ ಆಗತ್ತಾ, ಆ ತರ. ಅವ್ರಿಗೆ ಹೇಳ್ತಾ ಇದೆ, ನೀವು ಜಸ್ಟ್ ಹೋಮ್ವರ್ಕ್ ಮೇಲೆ ಫೋಕಸ್ ಮಾಡಿ, ಅದ್ರ ಆನಂದನ ಅನುಭವಿಸಿ, ಸಹಜವಾಗಿ ಅದು ರಿಸಲ್ಟ್ಸ್ ತಾನಾಗಿ ಕನ್ವರ್ಟ್ ಆಗುತ್ತೆ ಅಂತ. ಇವತ್ತು ಅವ್ರು ಎಷ್ಟು ಶಾಂತವಾಗಿ ಮಾತಾಡ್ತಾ ಇದಾರೆ, ಅದು ನೋಡಿದ್ರೇನೆ ನನ್ ಖುಷಿ. ಹೌದು, ನಾನು ಈ ತರ ಇರ್ತಾನೆ ಇಲ್ಲ, ಈ ತರ ಸಮಾಧಾನವಾಗಿ ಕೂರ್ತಾನೆ ಇರ್ಲಿಲ್ಲ. ಫುಲ್ ಎಲ್ಲದಕ್ಕೂ ಒಂಥರ ಚಡಪಡಿಕೆ ತುಂಬಾ ಇತ್ತು, ಸಿಕ್ಕಾಪಟ್ಟೆ ಚಟಪಡಿಕೆ ಇತ್ತು. ಏನಾದ್ರು ಒಂದು ಆಗಿಲ್ಲ ಅಂದ್ರೆ ಸಾಕು, ಆಗಿಲ್ಲ 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 ಆಗಿಲ್ಲ, ತುಂಬಾ ಆಂಗ್ಸೈಟಿ ತುಂಬಾ ಇತ್ತು. ಈಗ ಅದ್ರ ಬಗ್ಗೆ ಯಾವ್ದು ಇಲ್ಲ, ಆರಾಮಾಗಿ ಏನೇ ಆದ್ರೂ ಆಗ್ಲಿ ಬಿಡ, ನಿಧಾನಕ್ಕಾಗ್ಲಿ ಪರವಾಗಿಲ್ಲ ಅನ್ನೋ ತರ ಅಷ್ಟು ಕೂಲ್. ಕಾಮ್ನೆಸ್ ನಿಜವಾಗ್ಲೂ ಇಟ್ ಇಸ್ ಸೋ ಬ್ಯೂಟಿಫುಲ್. ಅದು ಒಂದು ವರ ಆಕ್ಚುಲಿ. ಯಾಕಂದ್ರೆ ಶಕ್ತಿ ಸೌಹಾರ್ದತೆ ಬಂದಾಗ ಮಾತ್ರ ಆ ಪರ್ಸನಾಲಿಟಿ ನೈಸರ್ಗಿಕವಾಗಿ ನಮ್ಮಿಂದ ಎಕ್ಸ್ಪ್ರೆಸ್ ಆಗುತ್ತೆ ಅಮ್ಮ. ತುಂಬಾ ಖುಷಿ ಆಗುತ್ತೆ. ನಿಮ್ಮ ಈ ಸ್ಟೇಟ್ ಆಫ್ ಹ್ಯಾಪಿನೆಸ್ ಇನ್ನು ತುಂಬಾ ಜಾಸ್ತಿ ಆಗ್ಲಿ, ನಿಮ್ಮ ಮೂಲಕ ತುಂಬಾ ಜನಕ್ಕೆ ಅದು ಪ್ರೇರೇಪಣೆ ಆಗ್ಲಿ, ಆನಂದವಾಗಿ ಆರೋಗ್ಯಕರವಾಗಿ ಇದೇ ರೀತಿ ಸ್ವಾಸ್ಥ್ಯದಲ್ಲಿ ಸ್ಮೈಲ್ ಮಾಡ್ತಾ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ವೀಕ್ಷಕರೇ, ನಿಮ್ಮೆಲ್ರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ. ಶಿವರಾತ್ರಿ ಹಬ್ಬದಲ್ಲಿ ಜಾಗರಣೆ ಇತ್ಯಾದಿಯನ್ನ ಮೊಬೈಲಲ್ಲಿ ವಿಡಿಯೋಸ್ ನೋಡ್ತಾನೋ, ಅನ್ವಾಂಟೆಡ್ ಅಥವಾ ಕಾಮಿಡಿ ಶೋ ನೋಡ್ತಾನೋ, ಅಥವಾ ಇನ್ನೊಂದೇನೋ ಮಾಡ್ತಾನೋ, ಟಿವಿಲಿ ಸಿನಿಮಾ ನೋಡ್ತಾನೋ, ಅದು ಯಾವುದು ತಪ್ಪನ್ನ ಹೇಳ್ತಿಲ್ಲ. ಬಟ್ ಶಿವರಾತ್ರಿ ದಿನ ಆ ಥರ ಮಾಡಿ ಆಧ್ಯಾತ್ಮಿಕ ಜಾಗೃತಿಯನ್ನ ಮಾಡೋದಲ್ಲ, ನೀವು ಒಳಗಡೆ ಆಂತರಿಕ ಚಿಂತನೆಯನ್ನ ಮಾಡ್ತಾ ಆ ಶುಭಕರವಾದ ಶಿವನ ಪರಮಾನಂದವನ್ನ ಅನುಭವಿಸ್ತಾ ಅದರ ಎನರ್ಜಿಯನ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು ಹೊರತು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಲ್ಲ. ಆ ಡಿಫ್ರೆನ್ಸ್ ಅನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸತ್ಸಂಗದಲ್ಲಿರಿ, ಭಜನೆಯಲ್ಲಿ ಇಂಡಲ್ಜ್ ಆಗಿ, ಧ್ಯಾನದಲ್ಲಿ ಇಂಡಲ್ಜ್ ಆಗಿ, ಅಥವಾ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ. ಮತ್ತೆ ನೀವು ಶಿವರಾತ್ರಿ ದಿನ ಉದ್ದುದ್ದ ಕ್ಯೂ ನಿಂತಿರ್ತೀರಾ, ಮತ್ತೊಮ್ಮೆ ಲೈವ್ ಮಾಡ್ತೀನಿ ನಾನು, ಆಗ ಹರಟೆ ಹೊಡ್ಕೊಂಡು ನಿಂತಿರ್ತೀರಾ, ಅದು ಆ ಸಾಧನೆಗೆ ಪೂರಕವಾಗಿರೋದಿಲ್ಲ. ಅಲ್ಲೂ ಕೂಡ ಇರ್ಲಿ, ಸ್ವಲ್ಪ ಜೋರಾಗಿ ಹೇಳಿ ಓಂ ನಮ ಶಿವಾಯ, ಓಂ ನಮ ಶಿವ. ಎಲ್ಲರೂ ಅಕ್ಕಪಕ್ಕದಲ್ಲಿರೋರು ಜಾಯ್ನ್ ಆಗ್ತಾರೆ. ನೀವು ಅಷ್ಟುದ್ದ ಕ್ಯೂವೇ ನಿಂತಿರ್ತೀರಂತೆ, ಹರಟೆ ಹೊಡ್ಕೊಂಡು ಯಾಕೆ ನಿಂತಿರ್ತೀರಾ ಅಲ್ವಾ? ಆ ಎನರ್ಜಿನ ಫೀಲ್ ಮಾಡಿ. ಅಂಡ್ ಆ ಎನರ್ಜಿಯನ್ನ ನಿಮ್ಮ ನಿರ್ದಿಷ್ಟವಾದ ಸಮಸ್ಯೆಯಲ್ಲಿ ಅದು ಒಂದಾಗ್ತಾ ಇದ್ದಾಗ ಆನಂದದಲ್ಲೇ ಅದು ಕ್ಯೂರ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಫೀಲ್ ಮಾಡಬಹುದು. ನಾವು ಭಾರತೀಯರು ಆಧ್ಯಾತ್ಮದ ಮೂಲಕ ಚಿಕಿತ್ಸೆ ಪಡೆಯುವಂಥವ್ರು. ಕೆಮಿಕಲ್ ಎಸ್, ನಮ್ಗೆ ತುಂಬಾ ಗೌರವ ಇದೆ, ಆದರೆ ನಮ್ಮ ಒರಿಜಿನಲ್ ರೂಟ್ಸ್ ಮೂಲಕ ನಾವು ತುಂಬಾ ಚೆನ್ನಾಗಿ ನಮ್ಮ ಸಮಸ್ಯೆಯಿಂದ ಖಂಡಿತ ಗ್ರೇಸ್ಫುಲ್ ಆಗಿ ಹೊರಗಡೆ ಬರಬಹುದು. ಅದಕ್ಕೆ ನಿದರ್ಶನ ರಾಧಾ ಅಂತವರು ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಸ್ಟೂಡೆಂಟ್ಸ್ ಇದ್ದಾರೆ, ಅದ್ರಲ್ಲಿ ನೀವು ಕೂಡ ಒಬ್ಬರಾಗಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೊಮ್ಮೆ ಥ್ಯಾಂಕ್ ಯು ರಾಧಾ ಅವರೇ. ಒಳ್ಳೆದಾಗ್ಲಿ ಎಲ್ರಿಗೂ. ನಮಸ್ಕಾರ. ಮತ್ತೆ ಸಿಗ್ತೀನಿ ಇವತ್ತಿನ ವರ್ಕ್ಶಾಪ್ ಅಲ್ಲಿ ಅಥವಾ ಮುಂಬರುವ ಕಾರ್ಯಾಗಾರದಲ್ಲಿ. ನಮಸ್ಕಾರ.